ನಮಸ್ಕಾರ. ನಾನೇ ಸಿಎಂ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ವಸಂತ್. ರಾಜ್ಯ ರಾಜಕಾರಣದಲ್ಲಿ ಸ್ಥಿತ್ಯಂತರವೇ ಸಂಭವಿಸಿದೆ. ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದರು. ಬಹುದೊಡ್ಡ ರಾಜಕೀಯ ಬದಲಾವಣೆಗೆ ನಾಂದಿ ಹಾಡಿದ್ದು ಹೈಕಮಾಂಡ್ ತೆಗೆದುಕೊಂಡಂಥ ನಿರ್ಧಾರ. ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂವರೆ ವರ್ಷದ ಅವಧಿಯಲ್ಲಿ ಸಿದ್ದರಾಮಯ್ಯನವರು ತರುವಾಯ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ವಿಚಾರ ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯನವರು ಸಿಎಂ ಆಗಿ ಪದಗ್ರಹಣ ಮಾಡೋಕ್ಕೂ ಮುನ್ನ ಚರ್ಚೆಯಾಗಿ ತೀರ್ಮಾನ ಆಗಿದ್ದಂಥ ವಿಚಾರ. ಆದರೆ ನಂತರದಲ್ಲಿ 2.5 ವರ್ಷ ಕಳೆದು 6 ತಿಂಗಳ ನಂತರದಲ್ಲಿ ಈಗ ಹೈಕಮಾಂಡ್ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ತು. ಅದು ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅಂತ. ಅಂದರೆ 3 ವರ್ಷ ಕಂಪ್ಲೀಟ್ ಆದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ತೆಗೆದುಕೊಂಡಂಥ ಒಂದು ಖಡಕ್ ನಿರ್ಧಾರ ಇದು. ಬಿಸಿ ತುಪ್ಪವಾಗಿದ್ದಂತಹ ಈ ಒಂದು ವಿಚಾರವನ್ನ ಬಹಳ ಸುಲಲಿತವಾಗಿ, ಅಷ್ಟೇ ಚಾಣಾಕ್ಷತನದಿಂದ ಅತ್ತ ಸಿದ್ದರಾಮಯ್ಯನವ್ರಿಗೂ ಕೂಡ ನೋವಾಗಬಾರದು. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಸುದೀರ್ಘವಾದಂಥ ಉತ್ತಮ ಅನುಭವದ ಜೊತೆಗೇನೆ ಉತ್ತಮ ಆಡಳಿತವನ್ನು ನೀಡಿಕೊಂಡು ಬಂದಂಥವ್ರು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರನ್ನ ಗೌರವಯುತವಾಗಿ ಸಿಎಂ ಸ್ಥಾನದಿಂದ ನಿರ್ಗಮಿಸುವಂತೆ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಕಾಂಗ್ರೆಸ್ ಗೌರವಯುತವಾಗಿಯೇ ಅವರನ್ನ ಸಿಎಂ ಸ್ಥಾನದಿಂದ ನಿರ್ಗಮಿಸಿ ಅನ್ನುವಂಥ ಸೂಚನೆ ಕೊಟ್ಟ ನಂತರದಲ್ಲಿ ಆದಂಥ ಬದಲಾವಣೆಗಳು ಅಥವಾ ಬೆಳವಣಿಗೆಗಳು ನಾವು ನೋಡ್ತಾ ಇದ್ವಿ. ಇವತ್ತು ಮುಖ್ಯಮಂತ್ರಿಗಳು ಲೋಕಭವನಕ್ಕೆ ಆಗಮಿಸಿ ತಾವು ತಮ್ಮ ಸ್ಥಾನಕ್ಕೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರು. ರಾಜೀನಾಮೆಯನ್ನ ನೀಡಿದ ನಂತರದಲ್ಲಿ ಇನ್ನು ನಾಳೆ ಸಿಎಲ್ಪಿ ಮೀಟಿಂಗ್ ನಡೆಯಲಿದೆ. ಸಿಎಲ್ಪಿ ಮೀಟಿಂಗ್ನಲ್ಲಿ ಅಧಿಕೃತವಾಗಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗಲಿದೆ. ಸೊ ಅದಾದ ನಂತರದಲ್ಲಿ ರಾಜ್ಯಪಾಲರು ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ಗೆ ಮುಂದೆ ಸಿಎಂ ಆಗಿ ಪಟ್ಟಾಭಿಷೇಕಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟ ನಂತರದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗುತ್ತೆ. ಅದು ಸಿಎಂ ಪಟ್ಟಾಭಿಷೇಕದ ವಿಚಾರ. ಸೊ ಹಾಗಾಗಿ ಇಷ್ಟು ದಿನಗಳ ಕಾಲ ನೆನೆಗುದಿಗೆ ಬಿದ್ದಿದ್ದ ಪವರ್ ಶೇರಿಂಗ್ ವಿಚಾರ ಕಡೆಗೂ ಕೂಡ ಒಂದು ಫುಲ್ ಸ್ಟಾಪ್ ಅನ್ನ ಇಟ್ಟಂತಾಯ್ತು ಹೈಕಮಾಂಡ್. ಸೊ ಹಾಗಾಗಿ ಈ ವಿಚಾರವಾಗಿ ಮತ್ತು ಇನ್ನು ಮುಂದೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರದಲ್ಲಿ ಅವರ ಮುಂದಿರುವಂತಹ ಸವಾಲುಗಳೇನೇನು ಅನ್ನುವಂಥದ್ದು. ಯಾಕೆಂದ್ರೆ ಕ್ಯಾಬಿನೆಟ್ ಮತ್ತೆ ರಚನೆ ಆಗಬೇಕಾಗತ್ತೆ. ಸೊ ಆಗ ಒಂದಷ್ಟು ಬದಲಾವಣೆಗಳು ಅಥವಾ ಈಗಿರುವಂತಹ ಸಚಿವರಿಗೆ ಕೊಟ್ಟು ಇನ್ನು ಸಚಿವ ಸ್ಥಾನದ ಆಕಾಂಕ್ಷಿಗಳು ಕ್ಯಾಬಿನೆಟ್ಗೆ ಇನ್ನಾಗಬಹುದು. ಸೊ ಅದೆಲ್ಲವೂ ಕೂಡ ನೆಕ್ಸ್ಟ್ ಹಂತ. ಆದರೆ ಡಿ.ಕೆ. ಶಿವಕುಮಾರ್ ಮುಂದೆ ಬಹುದೊಡ್ಡ ಸವಾಲುಗಳಿದೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದೆ ಹೋಗಬೇಕಾಗುತ್ತೆ. ಅದೇ ರೀತಿಯಾಗಿ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೂ ಕೂಡ ಸಿದ್ದರಾಮಯ್ಯನವರ ಮಾರ್ಗದರ್ಶನ, ಸಲಹೆ, ಸೂಚನೆಗಳು ಡಿ.ಕೆ. ಶಿವಕುಮಾರ್ಗೆ ಅತಿ ಅಮೂಲ್ಯ. ಆದರೆ ಒಂದಷ್ಟು ಪ್ರಶ್ನೆಗಳು ಉಂಟಾಗುವಂಥದ್ದು ಅಥವಾ ಉದ್ಭವ ಆಗುವಂಥದ್ದು ಏನಪ್ಪಾ ಅಂತಂದ್ರೆ, 6 ತಿಂಗಳ ಹಿಂದೆಯೇ ಸಿದ್ದರಾಮಯ್ಯನವರು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದದಂತೆ ತಾವೇ ರಾಜೀನಾಮೆಯನ್ನ ಕೊಟ್ಟಿದ್ರೆ ಅಥವಾ ಸಿಎಂ ಸ್ಥಾನದಿಂದ ಹಿಂದೆ ಸರಿದಿದ್ರೆ ಅಥವಾ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರೆ ಆಗ ಅವರಿಗೆ ಮತ್ತೊಂದು ಬಹುದೊಡ್ಡ ರೀತಿಯ ಗೌರವಯುತವಾದಂಥ ಒಂದು ಮೌಲ್ಯಯುತವಾದಂಥ ಒಂದು ದೊಡ್ಡ ಗೌರವ ಸಿಗ್ತಾ ಇತ್ತು ಅನ್ನುವಂಥ ಚರ್ಚೆ ಕೂಡ ಇದೆ. ಈಗ ಹೈಕಮಾಂಡ್ ಹೇಳಿದ ನಂತರದಲ್ಲಿ ಈಗ ಅವರು ರಾಜೀನಾಮೆ ಕೊಡಲಿಕ್ಕೆ ಮುಂದಾಗಿದ್ದು ಅಂಥ ಒಬ್ಬ ಅನುಭವಿ ಆಡಳಿತಗಾರ. ಸೊ ಎಲ್ಲೋ ಒಂದು ಕಡೆ ಅವರ ಒಂದು ವರ್ಚಸ್ಸಿಗೆ ಸಣ್ಣ ಪ್ರಮಾಣದ ಧಕ್ಕೆಯನ್ನೇನಾದರೂ ತಂತ. ಯಾಕಂದ್ರೆ ಅವರು ಹೇಳ್ತಾ ಇದ್ರು, ಹೈಕಮಾಂಡ್ ಹೇಳಿದ್ರೆ ತಾನು ರಾಜೀನಾಮೆ ಕೊಡೋಕೆ ಸಿದ್ಧ ಅನ್ನೋರು. ಸೊ ರಾಹುಲ್ ಗಾಂಧಿ ಅವರು ಹೇಳಿ ಖಂಡಿತವಾಗ್ಲೂ ಆ ಒಂದು ಕ್ಷಣ ಕೂಡ ಇರೋದಿಲ್ಲ ಅಂತ ಹೇಳ್ತಿದ್ರು. ಆದರೆ ಪವರ್ ಶೇರಿಂಗ್ ವಿಚಾರದಲ್ಲಿ ಚರ್ಚೆ ಆಗಿತ್ತು ಅನ್ನೋದಾದ್ರೆ 6 ತಿಂಗಳು ಮುಂಚೆನೆ ಅವರು ತಮ್ಮ ಸಿಎಂ ಸ್ಥಾನವನ್ನು ಬಿಟ್ಕೊಟ್ಟಿದ್ದಿದ್ರೆ ದೊಡ್ಡ ವ್ಯಕ್ತಿ ಆಗ್ತಾ ಇದ್ರು, ದೊಡ್ಡವರಾಗ್ತಾ ಇದ್ರು ಅನ್ನುವಂಥ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಇದೆಲ್ಲದರ ಕುರಿತು ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಇದೇ ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ ನಾನೇ ಸಿಎಂ. ನಾನೇ ಸಿಎಂ. ಹೌದು, ಡಿ.ಕೆ. ಶಿವಕುಮಾರ್ ಇಷ್ಟು ದಿನಗಳ ಕಾಲ ಉಪಮುಖ್ಯಮಂತ್ರಿ ಆಗಿದ್ರು. ಇನ್ನು ಮುಂದೆ ಮುಖ್ಯಮಂತ್ರಿಯಾಗಿ 2 ವರ್ಷಗಳ ಕಾಲ ಅಧಿಕಾರದ ಗದ್ದುಗೆಯನ್ನ ಏರ್ಲಿದ್ದಾರೆ. ಇನ್ನು ಸಿದ್ದರಾಮಯ್ಯ ರಾಜೀನಾಮೆಯನ್ನ ನೀಡಿದ್ದಾಯ್ತು, ಡಿ.ಕೆ.ಗೆ ಸಿಎಂ ಸೀಟು ಸಿಕ್ಕಿದ್ದಾಯ್ತು. ಇನ್ನು ಹೈಕಮಾಂಡ್ ಭಂಟನ ಕೈಗೆ ಕೊನೆಗೂ ಅಧಿಕಾರ ಬಂದಿದ್ದೂ ಆಯ್ತು. ಮುಂದಿನ ಸಿಎಂ ಡಿ.ಕೆ. ಮುಂದೆ ಸಾಲು ಸಾಲು ಸವಾಲುಗಳು ಇವೆ. ಅನುಭವಿ ಸಿದ್ದರಾಮಯ್ಯನವರಿಂದ ಉತ್ತಮ ಆಡಳಿತವನ್ನ ನಾವು ನೋಡಿದ್ವಿ. ಇನ್ನು ಸಿದ್ದರಾಮಯ್ಯನವರಂತೆ ಉತ್ತಮ ಸಿಎಂ ಆಗ್ತಾರಾ ಡಿ.ಕೆ.? ಮುಂದಿನ ಸಿಎಂ ಡಿ.ಕೆ.ಶಿಯ ಮುಂದಿರುವಂತಹ ಸವಾಲುಗಳು ಏನೇನು? ಸಂಪುಟದಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ತಾರ? ಇದು ದೊಡ್ಡ ಚಾಲೆಂಜಿಂಗ್. ಒಂದ್ ಕಡೆ ಡಿ.ಕೆ. ಶಿವಕುಮಾರ್ಗೆ,
ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ನಂತರದಲ್ಲಿ ಡಿಕೆಗೆ ಸಿಎಂ ಸೀಟು ಸಿಗ್ತಾ ಇದೆ, ನಾಡ ದೊರೆ ಆಗ್ತಾ ಇದ್ದಾರೆ ಡಿಕೆಶಿ. ಹಾಗಾದ್ರೆ ಡಿಕೆಶಿ ಸಂಪುಟದಲ್ಲಿ ಯಾರ್ಯಾರು ಇರ್ತಾರೆ ಈ ಒಂದು ಪ್ರಶ್ನೆ ಕೂಡ ಇದೆ. ಸಿದ್ದು ಕಡೆಯ ಎಷ್ಟು ಮಂದಿಗೆ ಮಂತ್ರಿಗಿರಿ ಸಿಗಬಹುದು, ಡಿಕೆ ಕಡೆಯ ಎಷ್ಟು ಮಂದಿಗೆ ಮಂತ್ರಿಗಿರಿ ಸಿಗಬಹುದು? ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿಯುವಾಗ ಅಷ್ಟು ಸುಲಭವಾಗಿ ಹಾಗೆ ಕೆಳಗಿಳಿದಿರ್ಲಿಕ್ಕಿಲ್ಲ. ಒಂದಷ್ಟು ಷರತ್ತುಗಳನ್ನ ಹೈಕಮಾಂಡ್ ಮುಂದೆ ಇಟ್ಟಿರೋ ಸಾಧ್ಯತೆ ಇದೆ. ಸಮುದಾಯವಾರು ಸಮಪಾಲು ಕ್ಯಾಬಿನೆಟ್ ನಲ್ಲಿ ಸಿಗುತ್ತಾ? ಸಂಪುಟದಲ್ಲಿ ಸರ್ವರಿಗೂ ಆದ್ಯತೆಯನ್ನ ನೀಡಲಾಗುತ್ತಾ? ಸಂಪುಟದಲ್ಲಿ ಹೊಸಬರಿಗೆ ಮಣೆ ಹಾಕ್ತಾರಾ ಡಿಕೆ ಸಂಪುಟದಲ್ಲಿ ಹೊಸಬರಿಗೂ ಮಣೆ ಹಾಕೋದಾದ್ರೆ ಯಾರಿಗೆಲ್ಲ ಮಣೆ ಕೊಡ್ತಾರೆ? ಅನುಭವಿ ಸಚಿವರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಳೋದಿಲ್ವಾ? ಮಂತ್ರಿಗಿರಿ ಕೊಟ್ಟರು ಸ್ವೀಕರಿಸಲ್ವಾ ಸೀನಿಯರ್ಸ್ಗಳು? ಎಷ್ಟು ಸೀನಿಯರ್ಸ್ ಶಾಸಕರಿಗೆ ಮಂತ್ರಿಗಿರಿ ಸಿಗುತ್ತೆ? ಈ ಪ್ರಶ್ನೆಗಳಿಗೆ ಕಾಡ್ತಾ ಇದೆ. ಸಿದ್ದು ಗ್ಯಾರಂಟಿಗಳನ್ನ ಡಿಕೆ ಹೇಗೆ ಮುಂದುವರಿಸ್ತಾರೆ? 4ಕ್ಕಿಂತ ಹೆಚ್ಚು ಬಾರಿ ಸಚಿವರಾದವರಿಗೆ ಕೋಕ್ ಕೊಡಲಾಗುತ್ತಾ ಸಂಪುಟದಿಂದ? ಈ ವಿಚಾರ ಭಾರಿ ಕುತೂಹಲ ಕಡೆ ಮಾಡಿಕೊಡ್ತಾ ಇದೆ. ಅನುಭವಿ ಸಚಿವರು ಈಗ ಪ್ರಸ್ತುತ ಏನಿದ್ದಾರೆ ಅವರಿಗೆ ಕೋಕ್ ಕೊಡ್ಲಾಗುತ್ತಾ, ಅಥವಾ ಅನುಭವಿ ಸಚಿವರನ್ನ ಕ್ಯಾಬಿನೆಟ್ ರೀಶಫಲ್ ಆದ್ರೆ ಅನುಭವಿ ಸಚಿವರಿಗೆ ಮತ್ತೆ ಆದ್ಯತೆ ಸಿಗುವುದಿಲ್ವಾ ಕ್ಯಾಬಿನೆಟ್ ನಲ್ಲಿ? ಎಷ್ಟು ಸೀನಿಯರ್ಸ್ಗೆ ಆದ್ಯತೆ ಸಿಗಬಹುದು? ಸೀನಿಯರ್ ಶಾಸಕರುಗಳಿಗೆ ಕ್ಯಾಬಿನೆಟ್ ನಲ್ಲಿ ಸಿದ್ದು ಗ್ಯಾರಂಟಿಗಳನ್ನ ಮುಂದುವರಿಸುವುದು ಅಂತಂದ್ರೆ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ನಾವು ನೋಡ್ಕೊಳ್ಬೇಕಾಗತ್ತೆ.